ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಎಷ್ಟು ಜನ ಐ-ಎ-ಎಸ್ ಆಫೀಸರ್ ನಿಮ್ಮ ಅಂದ್ರೆ ಇನ್ಸೈಟ್ಸ್ ಇಂದ ಇಲ್ಲಿವರೆಗೂ ಐ-ಎ-ಎಸ್, ಐ-ಪಿ-ಎಸ್ ಬೇಸಿಕಲಿ ಸಿವಿಲ್ ಸರ್ವಿಸ್ ಅಲ್ಲಿ So it's more than 1000. ಮೋರ್ ದೆನ್ 1000? ದ ವೆರಿ ಫಸ್ಟ್ ಬ್ಯಾಚಲ್ಲಿ ನಾನು 40 ಜನ ಹುಡುಗರಿದ್ರು. ಅದರಲ್ಲಿ 5 ಜನ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ್ರು. ಅದು 4 ಜನ IAS ಆದರು, ಓಕೆ ಒಬ್ಬರು IRS ಆದರು. ನೆಕ್ಸ್ಟ್ ಬ್ಯಾಚಲ್ಲಿ 35 ಆಯಿತು. ಓಕೆ ಅದರ ನೆಕ್ಸ್ಟ್ ಬ್ಯಾಚು ಒಂದು 80 ರ್ಯಾಂಕ್ ಬಂತು. ಅದರ ನೆಕ್ಸ್ಟ್ ಬ್ಯಾಚು ಒಂದು 150 ಬಂತು. 2016 ಆಲ್ ಇಂಡಿಯಾ ರ್ಯಾಂಕ್ 1 ನಂದಿನಿ ಕೆ ಆರ್ ಅಂತ. ಅವರು ರ್ಯಾಂಕ್ ತಗೊಂಡ ಮೇಲೆ ನಮ್ದಿಗೆ ಮಂಡ್ಯ ZP CEO ಅವರು ಕೈಂಡ್ ಆಫ್ ಟರ್ನಿಂಗ್ ಪಾಯಿಂಟ್ ಆಯಿತು. ವಿ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ನಂಬರ್ ಆಫ್ ಪೀಪಲ್, ಕನ್ವರ್ಷನ್ ಜಾಸ್ತಿ ಆಯಿತು. ಓಕೆ ಸೊ ಎಂಟೈರ್ ಸೌತ್ ಇಂಡಿಯಾದಲ್ಲಿ ವಿ ಆರ್ ಎ ನಂಬರ್ 1 ಅಂತ ಹೇಳ್ಬೋದು. ಇನ್ನೊಂದು ಶಂಕರ್ IAS ಅಂತ ಬರುತ್ತೆ, ಅವರು ಮತ್ತು ಇನ್ಸೈಟ್ಸ್ ಸೌತ್ ಇಂಡಿಯಾದಲ್ಲಿ ವಿ ಟು ಆರ್ ದಿ ಟಾಪ್. ಓಕೆ ಡೆಲ್ಲಿ ಆಲ್ ಇಂಡಿಯಾ ಅಂತ ಬಂದಾಗ ವಿ ಆರ್ ಇನ್ ಟಾಪ್ 5. ನೀವು ಇವಾಗಲೂ ಇನ್ಸ್ಟೆಂಟ್ಲಿ ಚೆಕ್ ಮಾಡ್ಬೋದು, ಲೈಕ್ ChatGPT ಇಫ್ ಯು ಆಸ್ಕ್ ವಿಚ್ ಇಸ್ ದ ಬೆಸ್ಟ್ IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇನ್ ಟಾಪ್ 5 ಇನ್ಸ್ಟಿಟ್ಯೂಷನ್ ಅಂದರೆ ನಮ್ಮದು ಬರ್ತದೆ. ಸೌತ್ ಇಂಡಿಯಾದಲ್ಲಿ ನಂಬರ್ 1 ಅಂದರೆ ನಮ್ಮದು ಬರ್ತದೆ. ವಿಚ್ ಇಸ್ ದ ಬೆಸ್ಟ್ ವೆಬ್ಸೈಟ್ ಅಂತ ಹೇಳಿದರೆ ನಮ್ಮದೇ ನಂಬರ್ 1, ಇನ್ನು ಯಾರ್ದು ಬರಲ್ಲ. ಎಲ್ಲದಕ್ಕೂ ಬರ್ತದೆ. ಸರ್, ಇವಾಗ ಕರೆಂಟ್ ಅಫೇರ್ಸ್ದು ನಾನು ನೋಡ್ತಾ ಇದ್ದೆ. ದಿನ 6 ಕ್ವೆಶನ್ಸ್ ಬಿಡ್ತಿರಲ್ಲ, Correct. ದಿನ ನೋಡ್ತಾ ಇದ್ದೆ ನಾನು. ಒಂದು ಬರೋದು ನನಗೆ ಎಷ್ಟೇ ಡಿಮೋಟಿವೇಟ್ ಆಗೋದಂದ್ರೆ 6ರಲ್ಲಿ ಒಂದೇ ಗೊತ್ತಾ ನನಗೆ ಅಂತ. ಬಟ್ ಡೆಲ್ಲಿಲೂ ಇದೆ ಸರ್. ಅದು ಹೆಂಗೆ ಪ್ಯಾನ್ ಔಟ್ ಆಯ್ತು ಸರ್? ಅಲ್ಲ, ಫಸ್ಟ್ ವಿಜಯನಗರದಿಂದ ಶುರು ಮಾಡೋಣ. Yes, ವಾಂಟೆಡ್ ಸರ್, ಹೆಂಗ್ ಸ್ಟಾರ್ಟ್ ಆಯ್ತು ಅಕಾಡೆಮಿ? ಅಲ್ಲ, ನಾನು ಆಸ್ಪಿರೆಂಟ್ ಅಲ್ವಾ. ಓಕೆ ನಾನು ಡೇ ಡ್ರೀಮ್ ಮಾಡ್ತಾ ಇದ್ದೆ, ಪಾಲಿಟಿಕ್ಸ್ಗೆ ಬಂದು ಏನಾರು ಮಾಡೋಣ ಅಂತ. ಸದ್ಯಕ್ಕೆ ಬಡವರಿಗಿರೋದು UPSCನೂ KPSCನೂ ಅಂತ. ದುಡ್ಡು ಖರ್ಚಿಲ್ಲ ಅಲ್ಲಿ. ಓದಬೇಕು, ಎಕ್ಸಾಮ್ ಬರೀಬೇಕು ಅಲ್ವಾ, ಲಾಬಿ ಮಾಡೋಂಗಿಲ್ಲ, ಏನಿಲ್ಲ. UPSCನಲ್ಲಿ KPSCನಲ್ಲಿ ಅದು ಬೇರೆ ಕತೆ, ಮಾತಾಡೋದು ಬೇಡ ಮಾತಾಡ್ತೀನಿ ಸರ್, ನೆಕ್ಸ್ಟ್ ಬೇಡ, ದಯವಿಟ್ಟು ಬೇಡ. ಪ್ಲೀಸ್, ನಾನು ಮಾತಾಡಲೇಬೇಕು, ತುಂಬ ಪರ್ಸ್ನಲ್ಲು. ಬಟ್ ಇದಾದ್ಮೇಲೆ ಬರ್ತೀನಿ ಸರ್. UPSC ವೆರಿ ಆನೆಸ್ಟಾಗಿ ಎಕ್ಸಾಮ್ ನಡೀತದೆ. ಹಂಗಾಗಿ IAS ಆದರೂ ಆಗಿ ಸಮಾಜ ಸೇವೆ ಮಾಡೋಣ ಅಂತಂದು ಒಂದು ಮಹತ್ವಾಕಾಂಕ್ಷೆಯಿಂದ ಟ್ರೈ ಮಾಡಿದೆ. 4 ಪ್ರಯತ್ನದಲ್ಲಿ 3 ಸರಿ ಮೇನ್ಸ್ ಬರೆದೆ, 1 ಸರಿ ಡೆಲ್ಲಿಗೆ ಇಂಟರ್ವ್ಯೂಗೂ ಹೋದೆ. 2 ಮಾರ್ಕ್ಸಲ್ಲಿ ನನ್ನ ರ್ಯಾಂಕ್ ಮಿಸ್ ಆಯಿತು UPSC. ಮಧ್ಯದಲ್ಲಿ PDO ಎಕ್ಸಾಮ್ ಬರೆದೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು. 2008 9 2 ವರ್ಷ PDO ಆಗಿ ಕೆಲಸ ಮಾಡಿದೆ. ಪಂಚಾಯತ್ ಲೆವೆಲ್, ನಾನು ಆಗಲೇ ಹೇಳಿದ್ನಲ್ಲ, ಪಂಚಾಯತ್ ಬಗ್ಗೆ ನಾನು ಒಂದಿನ ಫುಲ್ ಮಾತಾಡ್ಬೋದು. 2 ವರ್ಷ ಐ ವಾಸ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಗ್ರೂಪ್ ಬಿ ಅಲ್ಲ ಸರ್ ಇದು? ಗ್ರೂಪ್ ಸಿ ಗ್ರೂಪ್ ಬಿ ಅಂತ ಕಾಗೆ ಹಾರಿಸಿದ್ರು, ಅದು ಗ್ರೂಪ್ ಸಿ. ಅದು ನನಗೆ ಹೇಳಿದ್ದಂಗೆ ನಾವು ಕುತ್ಕೊಂಡು ಓದ್ತಾ ಇದ್ವಾ. IASಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾಡ್ತಾರೆ, ಒಬ್ಬರಿಗೆ 4-5 ಪಂಚಾಯತ್ಗಳು ಕೊಡ್ತಾರೆ, ಗ್ರೂಪ್ G ಜಾಬು, ಅವರಿಗೆ ಬಿಗ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಹಂಗೆ ಹಿಂಗೆ ಅಂತಂದೆಲ್ಲ ಹೇಳಿದ್ದು. ನಮಗೆ ಫುಲ್ಲು ಒಂಥರ ಎಕ್ಸೈಟ್ಮೆಂಟು, 5 ಪಂಚಾಯತಿ ಡೆವಲಪ್ ಮಾಡ್ಬೋದಲ್ಲ ಅಂತಂದು. ನೋಡಿದರೆ 1 ಪಂಚಾಯತಿ ಡೆವಲಪ್ ಮಾಡೋಣ ಅಂತಂದ್ರೆ ದುಡ್ಡೇ ಇಲ್ಲ ನಮ್ಮ ಹತ್ರ. ಸರ್ಕಾರನೂ ಕೊಡೋಂಗಿಲ್ಲ, ಪಂಚಾಯತಿನಲ್ಲೂ ದುಡ್ಡು ಜನ್ರೇಟ್ ಆಗಂಗಿಲ್ಲ. ಬಯಸ್ಕೋಬೇಕು ಈಗ ಎಕ್ಸಿಕ್ಯೂಟಿವ್ ಆಫೀಸರ್ EOಗಳ ಹತ್ರ. ಆಮೇಲೆ CEO ಡೈರೆಕ್ಟ್ IAS ಬಂದಿರ್ತಾರೆ. ಅವ್ರು ಯಾವತ್ತು ಹಳ್ಳಿ ನೋಡಿರಲ್ಲ. ಅವ್ರಿಗೆ ಗೊತ್ತ ಟಾಯ್ಲೆಟ್ ವರ್ಕ್ ಆಗೋದು ನೀರು ಕೊಟ್ರಿ ಅಂತ, ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ಅವರಿಗೆ. ಕಟ್ರಿ ಟಾಯ್ಲೆಟ್ ಕಟ್ರಿ ಅಂತ. ನಾನು ಒಂದು ಮೀಟಿಂಗ್, ಮೇಡಮ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಂದ್ರೆ ಅವ್ರಿಗೆ ನೀರು ಬೇಕು. ನೀರೇ ಇಲ್ಲ ಅಲ್ಲಿ. ವಾರಕ್ಕೊಂದ್ಸರಿ ನೀರು ಬಿಡ್ತೀರಾ, ಇವ್ರು ಡೈಲಿ ಟಾಯ್ಲೆಟ್ ಎಲ್ಲಿಂದ ಯೂಸ್ ಮಾಡಬೇಕು? ಫ್ಲಶ್ ಮಾಡೋದಕ್ಕೆ ಒಂದು ಬಕೆಟ್ ನೀರು ಬೇಕಲ್ವಾ? 4 ಜನ 4 ಬಕೆಟ್ ನೀರು ಬೇಕು. ನೀವು 4 ಬಕೆಟ್ ನೀರು ಒಂದು ವಾರಕ್ಕೆ ಇಟ್ಕೊಂಡಿರ್ತೀರಿ, ಅಡುಗೆ ಮಾಡೋದಕ್ಕೆ, ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ. ಕರೆಕ್ಟ್. ಆ ಲೆವೆಲ್ ಲೋಕಲ್ ಪ್ರಾಬ್ಲಮ್. ಆಮೇಲೆ KS ಬರೆದೆ, KS ಪಾಸ್ ಆಯಿತು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅದೇ. ಬಟ್ ಅದು 11 ಬ್ಯಾಚ್, ಅದು 13ನಲ್ಲಿ ರಿಸಲ್ಟ್ ಬಂತು. ಅದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಕೂರಲಿಲ್ಲ. ನನಗೆ CTO ಅಂತ ಪೋಸ್ಟ್ ಬರೋ ಅಷ್ಟೊತ್ತಿಗೆ 2019 2020 ಆಗಿತ್ತು. 7-8 ವರ್ಷ ಆದಮೇಲೆ ಬಂತು. ಅಷ್ಟೊತ್ತಿಗೆ ನಾನು ಶ್ರೀಮಂತನೂ ಆಗಿದ್ದೆ, ಈ ಇನ್ಸೈಟ್ಸ್ IAS ಕಟ್ಟಿ ಒಳ್ಳೆ ರೆಪ್ಯುಟೇಷನ್ನು ಇತ್ತು. ಒಂದು ಐರನಿ ಏನು ಅಂದರೆ, ನನ್ನ ಸ್ಟೂಡೆಂಟು, ಶಿ ವಾಸ್ ಅಡಿಷ್ನಲ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ವೆನ್ ದ ಆರ್ಡರ್ ವಾಸ್ ಇಶ್ಯೂಡ್. ನಾನು ಹೋಗಿ ಅವಳಿಗೆ ರಿಪೋರ್ಟ್ ಮಾಡ್ಕೋಬೇಕಿತ್ತು, ಮೇಡಮ್ ನನ್ನ CTO ಆಗಿದೆ ಹಿಂಗೆ ಅಂತಂದ್ಬಿಟ್ಟು. ಸೊ ನಾನು ನೋಡೋಕೆ ಹೋಗಲಿಲ್ಲ, ಏನಿಲ್ಲ. ಅಷ್ಟೊತ್ತಿಗೆ ಔಟ್ ಗ್ರೋನ್ ಪರ್ಸ್ನಲಿ. ನಂಗೆ ಗೌರ್ಮೆಂಟ್ ಜಾಬ್ ರಿಕ್ವೈರ್ಮೆಂಟ್ ಇರಲಿಲ್ಲ. ಆ್ಯಂಡ್ ಹಿಂಗೆ ಅಲ್ಲ, ಕಟ್ಟಬೇಕು ಅಂತ ಇದೆಲ್ಲ ಮಾಡ್ಕೊಂಡು ಏನಾಗೋಯ್ತು, ಕಟ್ಟಬೇಕಾಗಿರೋದಲ್ವ. ಇದು ಕ್ಯಾನ್ಸಲ್ ಆಯ್ತಲ್ಲ, ಯಾವುದು CTO 2013.
ನಾನು ಪಿ ಡಿ ಒ ಬಿಟ್ಬಿಟ್ಟೆ. ಹಾ. ಇಲ್ಲಿ ಕೆ ಎ ಎಸ್ ಅದು ಬೇರೆ ಬೇರೆ ರೀಸನ್ ಇದ್ದು, ಕರಪ್ಷನ್ ಅದು ಇದು. ಕೆ ಎ ಎಸ್ ಬರದೆ, ಕೆ ಎ ಎಸ್ ಆಗುತ್ತೆ ಅಂತಂದ್ಬಿಟ್ಟು ಹೋಪ್ಫುಲ್ ಇದ್ದೆ, ಆಗಲಿಲ್ಲ, ಅದು ಕ್ಯಾನ್ಸಲ್ ಆಗೋಯ್ತು ಲಿಸ್ಟು. ಹ್ಮ್. ನಾನೇನು ಮಾಡಿದ್ದೆ, ಹಾಬಿ ಡೆವಲಪ್ ಮಾಡ್ಕೊಂಡಿದ್ದೆ. ಹ್ಮ್. ಸಿಕ್ಕಾಪಟ್ಟೆ ಓದ್ತಾ ಇದ್ದೆ, ಓದಿದ್ದನ್ನು ಬರೀತಾ ಇದ್ದೆ, ಬ್ಲಾಗಿಂಗು. ಹ್ಮ್. ಬ್ಲಾಗಲ್ಲಿ ನಾನು ಏನೇನು ಅನಿಸುತ್ತೆ ಎಲ್ಲ ಬರೀತಾ ಇದ್ದೆ. ಯು ಪಿ ಎಸ್ ಸಿ ಇಂಟ್ರ್ಯೂ ಕೊಟ್ಟರೆ ಅದ್ರ ಬಗ್ಗೆ ಬರೀತಾ ಇದ್ದೆ, ಫಿಲಿಮ್ಸ್ ಪಾಸ್ ಮಾಡಿದ್ರೆ ಹೆಂಗೆ ಪಾಸ್ ಮಾಡಿದೆ, ಮೇನ್ಸ್ ಎಸ್ಸೆ ಬರೆದ್ರೆ ಹೆಂಗೆ ಬರೆದೆ, ಚೆನ್ನಾಗಿ ಮಾರ್ಕ್ಸ್ ಬಂದರೆ ಹೆಂಗೆ ಬಂತು ಅಂತ. ಹ್ಮ್. ಅದಕ್ಕೆ ಫಾಲೋವರ್ಸ್ ಹುಡ್ಕೊಂಡ್ಬಿಟ್ರು. ಹ್ಮ್. ಐ ಆಮ್ ಟಾಕಿಂಗ್ ಅಬೌಟ್ 2006-07. ಹ್ಮ್. ಆ ಟೈಮಲ್ಲಿ ಯಾರೂ ಬರೀತಿರ್ಲಿಲ್ಲ. 13ನಲ್ಲಿ ಇದಾದ್ಮೇಲೆ ಅಷ್ಟೊತ್ತಿಗೆ ಬ್ಲಾಗು ನಾನು ಕನ್ಸಿಸ್ಟೆಂಟಾಗಿ ಬರೀತಾ ಇದ್ನಲ್ಲ, ಇಟ್ ಹ್ಯಾಡ್ ಬಿಕಮ್ ಎ ವೆರಿ ಬಿಗ್ ಯಾವ ಸೋರ್ಸ್. language? ಕನ್ನಡದಲ್ಲೇ ಬರ್ತೀವಿ. ಇಂಗ್ಲೀಷ್ ಇಂಗ್ಲೀಷಲ್ಲಿ. ಹಾ. ಇಂಗ್ಲೀಷಲ್ಲೇ Okay. ಇಂಗ್ಲೀಷ್ ಮೀಡಿಯಮಲ್ಲೇ ನಾನು ಪ್ರಿಪೇರ್ ನವೋದಯ ಸ್ಕೂಲಲ್ಲ, ಹಾ ಹಾ ಓ. ಐ ಗೇವ್ ಇನ್ ಇಂಗ್ಲೀಷ್ ಮೀಡಿಯಮ್ ಓನ್ಲಿ. ಸೊ ಅದು ಪ್ಯಾನ್ ಇಂಡಿಯಾ ಫಾಲೋವರ್ಸ್ ಉಟ್ಕೊಂಡ್ಬಿಟ್ರು. ಹ್ಮ್. ಈ ಕೆ ಎ ಎಸ್ ಪಿ ಡಿ ಒ ಎಲ್ಲ ಬಿಟ್ಟು ಹೋದಾಗ ಏನು ಮಾಡಿದೆ, ನಾನು ಅದನ್ನು ಯು ಪಿ ಎಸ್ ಸಿ ಕನ್ವರ್ಟ್ ಮಾಡಿಬಿಟ್ಟೆ. ಹ್ಮ್. ವೆಬ್ಸೈಟ್ನ ಬರೀ ಯು ಪಿ ಎಸ್ ಸಿ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ. ಅದಕ್ಕಿಂತ ಮುಂಚೆ ಕತೆ ಕವನೆಲ್ಲ ಬರೀತಿದ್ದೆ, ಎಲ್ಲ ಡಿಲೀಟ್ ಮಾಡಿಬಿಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ ಸಿಲೆಬಸ್ ಹೆಂಗಿದೆ, ಪೇಪರ್ 1ಗೆ ಏನು ಓದಬೇಕು, ಪೇಪರ್ 2ಗೆ ಏನು ಓದಬೇಕು, ಇಂಟರ್ವ್ಯೂ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇವನು ಬರಿತಾ ಬರಿತಾ ದಿನಕ್ಕೆ 300-400 ಜನ ಬರೋರು 1,00,000 ಜನ ಬರೋಕ್ಕೆ ಶುರು ಆಗೋಗ್ಬಿಟ್ರು. ಓದಕ್ಕೆ ಬ್ಲಾಗ್ ಅದು. ಬ್ಲಾಗ್ ಡೈಲಿ ಯೂನಿಕ್ ವಿಸಿಟರ್ಸ್, ಡೈಲಿ ಟ್ರಾಫಿಕ್. ಸೊ ಮೋರ್ ದೆನ್ 1,00,000 ಹಂಗೆಲ್ಲ ಆಗೋಯ್ತು. ಸೊ ನಾನು ಆಮೇಲೆ ಬೆಂಗಳೂರಿಗೆ ಹೋಗಿ ಐ ಫೆಲ್ಟ್ ಆಫ್ಲೈನ್ ಮಾಡೋಣ, ಇವಾಗ ಮಾಡೋ ಕೆಲಸ ಇಲ್ಲ, ಇದನ್ನು ಮಾಡ್ತಾ ಇದ್ದೀವಲ್ಲ ಅಂತಂದು ಒಂದು 40 ಮಕ್ಕಳನ್ನ ತಗೊಂಡು ಶುರು ಮಾಡಿದೆ. ಆ್ಯಂಡ್ ಹಾಬಿ ಅಂತ ಇದ್ದಿದ್ದು ಬಿಕೇಮ್ ಮೈ ಪ್ರೊಫೆಷನ್. ಓಕೆ. ನೈಸ್. ಅದಕ್ಕೆ ಎಲ್ಲರಿಗೂ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಹಾಬಿ ಇಟ್ಕೊಳ್ರಿ, ಏನಾದರೂ ಒಂದು ಹಾಬಿ ಇಂಟ್ರೆಸ್ಟ್ ಇಟ್ಕೊಳ್ಳಿ, ಓದೋದು, ಬರೆಯೋದು, ಡ್ಯಾನ್ಸು, ಮ್ಯೂಸಿಕ್ ಒಂದಿರ್ಬೇಕು. ಏನಾದರೂ ಜಾಬ್ ಕೈ ಕೊಟ್ಟಾಗ ಅದು ಕೈ ಹಿಡಿತದೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಇಲ್ಲ, ಇವಾಗ ಬೇಕೇ ಬೇಕು. ನಾವು ಆಗಲೇ ಮಾತಾಡಿದ್ವಲ್ಲ ಸರಿ, ಹೌದು, ಬಂದು ತಗೊಂತು ಅಂತಂದ್ರೆ ಜಾಬ್ಸ್. ಸರ್, ಇವಾಗ ಕೆ ಪಿ ಎಸ್ ಸಿ ನಾನು ಬರಲೇಬೇಕು. ನಾನೊಂದು ಸ್ವಲ್ಪ ಯು ಪಿ ಎಸ್ ಸಿ, ಸಿವಿಲ್ ಸರ್ವಿಸಸ್ಸು ಅಂತ ನೋಡಿದ್ದೆ. ಯಾಕಂದರೆ 2024ಅಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ, ಫೆಬ್ರವರಿಯಲ್ಲಿ 2 ತಿಂಗಳಲ್ಲಿ ಎಕ್ಸಾಮು ಅಂತ. ಪೋಸ್ಟ್ಪೋನ್ ಆಗಿ ಕೊನೆಗೆ ಆಗಸ್ಟಲ್ಲಾಯಿತು, ರೀ ಎಕ್ಸಾಮ್ ಆಗಿ ಡಿಸೆಂಬರಲ್ಲಾಯಿತು. ಅದಾದಮೇಲೆ ಇನ್ನೂ ಇಂಟರ್ವ್ಯೂ ಇವಾಗ ಆಗ್ತದೆ ಅಂತ ಹೇಳ್ತಿದ್ದಾರೆ ಸರ್. 2000ಇಂದ ಒಂದು 10 ಸಲ ಆಗಿರ್ಬೋದು ಸರ್, ಅಷ್ಟೂ ಇಲ್ಲ, ಒಂದು 5ರಿಂದ 6 ಸಲ ಆಗಿರ್ಬೋದು. ನೀವು ಹೇಳ್ದಂಗೆ 2013 ನೋಟಿಫಿಕೇಶನ್ ಒಂದೇನೋ ಕೇಸ್ ಆಯಿತು ಅಂತ ಹೋಯಿತು. ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೆ ಪಿ ಎಸ್ ಸಿಗೆ ಅಂತಲೇ ಬರ್ತಾರೆ ವಿಜಯನಗರ್ಗೆ. ನೀವು ಹೇಳ್ತೀರಲ್ಲ, ಯು ಪ್ರಿಪೇರ್ ಫಾರ್ ದ ಯು ಪಿ ಎಸ್ ಸಿ, ಇವಾಗ ಅದು ಸ್ಟ್ಯಾಂಡರ್ಡ್ಸ್ ಹಂಗೆ. ಬಿಕಾಸ್ ಈ ಸಲ ಪೇಪರ್ ನೋಡಿದಾಗ ತುಂಬ ಕಷ್ಟ ಆಯಿತು. ನನಗೆ ಸರ್ಪ್ರೈಸ್ ಆಯ್ತು, ಗುರು ಹಿಂಗೆ ಕೇಳಿದಾರ ಕ್ವಶನ್ಸು ಅಂತ. ಎಷ್ಟೋ ಜನ ಬರ್ತಾರೆ, ಬಟ್ ಕೆ ಪಿ ಎಸ್ ಸಿ ಇಸ್ ನಾಟ್ ಅ ಗುಡ್ ಪ್ಲೇಸ್ ಟು ಬಿ ಇನ್. ಯಾಕಂದರೆ ನೋಟಿಫಿಕೇಶನ್ಸ್ ಆಗಿದೆ, ಈ ಸಲ 300 ಸಮಥಿಂಗ್ ಇತ್ತು, ಒಂದು ಫಿಲ್ ಆಗಿಲ್ಲ, ಅದು ಆಗ್ತಾನೆ ಹೋಗುತ್ತೆ. ಸೊ ಕೆ ಪಿ ಎಸ್ ಸಿ ಮಾಡಬೇಕು ಅಂತ ಬರುವಂಥ ಇಡೀ ಕರ್ನಾಟಕದ ನಮ್ಮ ಆಡಿಯನ್ಸ್ಗೆ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅಂದರೆ ಅಡ್ವೈಸ್ ಕೊಡೋದಕ್ಕೂ ಭಯ ಆಗುತ್ತೆ ನಮಗೆ ಸರ್, ಯಾಕಂದರೆ ತುಂಬ ಜನ ಅದಕ್ಕೆ ಬರ್ತಾರೆ. ಅಲ್ಲ, sadly. ಅದಕ್ಕೆ ಬರಬಾರ್ದು ಅಂತ ಓಕೆ. ಈಗ ಎಲ್ಲರಿಗೂ ಯು ಪಿ ಎಸ್ ಸಿ ಮಾಡು ಅಂತ ಹೇಳ್ತೀನಿ ನಾನು. ಯಾರೇ ಬಂದ್ರೂ ಕನ್ನಡ ಮೀಡಿಯಮ್ ಅಂತಾರೆ, ಇಂಗ್ಲೀಷ್ ಕಲೀರಿ, ಆಯಿತಾ, ಕನ್ನಡದಲ್ಲೂ ಬರೀಬೋದು. ಯು ಪಿ ಎಸ್ ಸಿನ ಅಪ್ಗ್ರೇಡ್ ಮಾಡಿ, ನಿಮ್ಮ ನಾಲೆಡ್ಜು ಎಲ್ಲ ಇದು ಮಾಡಿ ಯು ಪಿ ಎಸ್ ಸಿಗೆ ಟ್ರೈ ಮಾಡಿ. ಯು ಪಿ ಎಸ್ ಸಿಗೆ ಪ್ರಿಪೇರ್ ಆದರೆ ಎನಿ ಅದರ್ ಎಕ್ಸಾಮ್, ನಾನು ಹೆಂಗೆ ಯು ಪಿ ಎಸ್ ಸಿ ರೆಡಿ ಆಗಿದ್ದೆ, ಪಿ ಡಿ ಒ ಆಯಿತು, ಕೆ ಎಸ್ ಆಯಿತು, ಅವಕ್ಕೇನು ಸಪ್ರೇಟಾಗಿ ಓದಿರಲಿಲ್ಲ ನಾನು. ಥರೋಲಿ ಯು ಪಿ ಎಸ್ ಸಿ ಮೇನ್ಸ್ ಇಂಟರ್ವ್ಯೂ ತನಕ ಹೋಗಿದ್ದಕ್ಕೆ ಇವೆಲ್ಲ ಈಸಿ ಆಗೋಯ್ತು. ನನ್ನ ಹಾನೆಸ್ಟ್ ಸಜೆಷನ್ ಅದು, ನೀವು ಬರ್ತೀರಾ ಬೆಂಗಳೂರು ತನಕ ಬಂದಿದ್ದೀರಿ ಅಂತಂದರೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗಿ. ನನಗೆ ದುಡ್ಡು ಕೊಟ್ಟು ಕೋಚಿಂಗ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ವೆಬ್ಸೈಟಲ್ಲಿ A to Z ಫ್ರೀ ಇದೆ. ಫ್ರೀ ಮೆಂಟರ್ಶಿಪ್ ಸಿಗ್ತದೆ ನಿಮ್ಗೆ, ಎಕೋಸಿಸ್ಟಮ್ ಇದೆ, ಇಲ್ಲಿ ರೀಡಿಂಗ್ ರೂಮ್ಗಳು ಸಿಗ್ತವೆ, ರಿಸೋರ್ಸಸ್ ಸಿಗ್ತದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು ತಿಂಗಳಿಗೆ ಒಂದು 6,000-7,000 ನಿಮ್ಮ ಫುಡ್ಡು, ಅಕಾಮಿಡೇಷನ್ ಕಾಸ್ಟು, 1,000 ರೂಪಾಯಿ ಬುಕ್ಸು, ಅದು ಇದು ನ್ಯೂಸ್ ಪೇಪರ್ ಅಂತಂದ್ಬಿಟ್ಟು ಆಯಿತು. ಇನ್ನು ಉಳಿದಿದ್ದೆಲ್ಲ ಫ್ರೀನೇ ಇದೆ ನಿಮಗೆ. ಯು ಪಿ ಎಸ್ ಸಿಗೆ ರೆಡಿ ಆದರೆ ಏನಾಗ್ತಾಯಿದೆ, ಎನಿ ಅದರ್ ಎಕ್ಸಾಮ್ ನೀವು ಪಿ ಡಿ ಒ, ಎಫ್ ಡಿ ಏನೋ, ಅಥವಾ ಎನಿ ಕ್ಲರಿಕಲ್ ಜಾಬ್ಸ್ ಇರ್ಬೋದು, ಕೆ ಪಿ ಎಸ್ ಸಿ ಕಾಲ್ ಮಾಡ್ಬೋದು. ದಟ್ ಈಸ್ ಮೈ ಒನ್ ಸಜೆಷನ್, ಮಾಡಿ ಅಂತಂದು. ಇಲ್ಲಿ ಬಂದು ಕೆ ಪಿ ಎಸ್ ಸಿ ಪ್ರಿಪೇರ್ ಆಗೋರಿಗೆ ಏನಾಗ್ತದೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ 3 ತಿಂಗಳು, 4 ತಿಂಗಳು, 6 ತಿಂಗಳು, ನಾವು 8 ತಿಂಗಳು ಕೋಚಿಂಗ್ ಕೊಡ್ತೀವಿ. ಕೋಚಿಂಗ್ ಮುಗಿದ ತಕ್ಷಣ ಏನಾಗ್ತದೆ, ಸುಮ್ಮನೆ ಕೂತ್ಕೋಬೇಕು ತಾನೇ, ಖಾಲಿ ನೋಟಿಫಿಕೇಶನ್ ಇಲ್ಲ. ಕೋಚಿಂಗ್ ತಗೊಂಡ್ರಪ್ಪ, ಈಗ ಏನು ಮಾಡ್ತೀರಿ ನೀವು? ಯು ಪಿ ಎಸ್ ಸಿ ಅಂತೂ ಬರೆಯೋಕ್ಕಾಗಲ್ಲ. ಯಾಕೆಂದರೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗಿಲ್ಲ, ಸಿಲೆಬಸ್ ಬೇರೆ ಬೇರೆ ಎಕ್ಸಾಮ್ ನೋಟಿಫಿಕೇಶನ್ ಬರ್ತಾ ಇಲ್ಲ, ಏನು ಮಾಡ್ತೀರಿ ಖಾಲಿ ಕೂತ್ಕೊಂಡು? ರೈಟ್, ಸ್ಟೇಯಿಂಗ್ ಆಸ್ ಅನ್ಎಂಪ್ಲಾಯ್ಡ್. ನೀವೆಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಸುಮ್ಮನೆ ಬೆಂಗಳೂರು ಇಕಾನಮಿ ಬೂಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ತಿನ್ಕೊಂಡ್ಬಿಟ್ಟು ಇದು ಮಾಡ್ತಿದ್ದೀರಿ ಅಂತ. ಓಕೆ, ಮಕ್ಕಳದ್ದು ಏನೂ ತಪ್ಪಿಲ್ಲ. ಅವ್ರು ಯಾಕೆ ಹಂಗೆ ಕೆ ಎ ಎಸ್ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಅಂದರೆ, ಇಮಿಡಿಯೇಟ್ ಎಕನಾಮಿಕ್ ಕನ್ಸರ್ನ್ ಇರುತ್ತೆ.
ಮನೆಯಲ್ಲಿ ಒಂದು ಜಾಬ್ ರಿಕ್ವೈರ್ಮೆಂಟ್ ಇರ್ತದೆ. ಅದು 15,000ನೋ 20,000ನೋ ಒಂದು ಜಾಬ್ ಬೇಕಾಗಿರುತ್ತೆ. ಅಷ್ಟು ಪವರ್ಟಿ ಈಗಲೂ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಸೊ ಅವ್ರಿಗೇನಂದ್ರೆ ಇಮಿಡಿಯೇಟ್ಲಿ ಯಾವುದೋ ಒಂದು ಜಾಬ್ ಬೇಕಿರ್ತದೆ. ಹಂಗಾಗಿ KSC ಪ್ರಿಪೇರ್ ಆದರೆ ಯಾವುದೋ ಒಂದು ಗ್ರೂಪ್ ಸಿ, ಗ್ರೂಪ್ ಡಿ ಜಾಬ್ ಸಿಗುತ್ತೆ ಅಂತ ಪಾಪ ಹಂಗೂ ಬರ್ತಾರೆ. ಬಟ್ ಅವು ನೋಟಿಫಿಕೇಶನ್ಸ್ ಇಲ್ಲ ನಮ್ಮಲ್ಲಿ. ಕರೆಕ್ಟ್. ದ ಸಿಚುವೇಶನ್ ಎಷ್ಟು ಪೆಥೆಟಿಕ್. ಈಗ ಪ್ರಜಾವಾಣಿ ಪೇಪರಲ್ಲಿ ಲಾಸ್ಟ್ 6-7 ಡೇಸಿಂದ KPSC ಬಗ್ಗೆ ಸೀರೀಸ್ ಬರ್ತದೆ. ಯಾರಾದರೂ ಇಫ್ ಎನಿಬಡಿ ವಾಂಟ್ಸ್ ಟು ನೋ ಅಬೌಟ್ KPSC 6-7 ದಿನದ್ದು ಓದ್ಬಿಟ್ರೆ ಸಾಕು. ಇಟ್ಸ್ ಕೈಂಡ್ ಆಫ್ ಎ ಬುಕ್. ಡೈಲಿ 3,000-4,000 ವರ್ಡ್ಸ್ದು ಒಂದು ಬಿಡ್ತಾ ಇದ್ದಾರೆ. ನಂದು ಒಂದು ಚಿಕ್ಕದಾಗಿ ಒಂದು ಬಂದಿತ್ತು ಪ್ರಜಾವಾಣಿನಲ್ಲಿ. ನಂದು ಒಂದು ಒಪಿನಿಯನ್ ಹಾಕಿದ್ರು. ಎಲ್ಲ ಸಮಗ್ರ ಚಿತ್ರಣ ಅಂತ ಏನು ಹೇಳ್ತೀವಿ ಅದೆಲ್ಲ ಒಂದು ಜಾಗದಲ್ಲಿ ಸಿಗ್ತದೆ. ಸೊ ನನ್ನ ಹಂಬಲ್ ಸಜೆಷನ್ ಏನಂದರೆ ಪ್ಲ್ಯಾನ್ ಬಿನೂ ಇರಬೇಕು. ಆಮೇಲೆ ಕೋಚಿಂಗ್ ಮುಗಿದ ತಕ್ಷಣ ಹೈಯರ್ ಎಜುಕೇಷನಿಗೆ ಹೋಗಿ. ರೈಟ್. ಡೂ ಸಮಥಿಂಗ್ ಲೈಕ್ ಯಾವುದೋ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಮಾಸ್ ಮೀಡಿಯಾದಲ್ಲೋ ಜರ್ನಲಿಸಮಲ್ಲೋ. ನೀವು ಬಂದಿರೋದು BE ಮಾಡ್ಕೊಂಡು ಜರ್ನಲಿಸಮಲ್ಲಿ ಕೋರ್ಸ್ ಮಾಡ್ಕೊಳ್ಳಿ. ಐ ಥಿಂಕ್ IA ರಿಲೇಟೆಡ್ ಕೋರ್ಸ್ ಇರ್ತದೆ. ಹೋಗಿ ಏನಾದರೂ ಮಾಡಿ. ಬಟ್ ಇಲ್ಲೇ ಸ್ಟಕ್ ಆಗಬೇಡಿ. ನಾನು ಇವತ್ತು ಬರುತ್ತೆ ನಾಳೆ ಬರುತ್ತೆ ನೋಟಿಫಿಕೇಷನ್. ಧಾರವಾಡದಲ್ಲಿ 5-6 ವರ್ಷ ಕಾಯ್ತಾರೆ PSI ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ. 5-6 ವರ್ಷದಲ್ಲಿ 1-2 ಸೈಮ್ ನೋಟಿಫಿಕೇಷನ್ ಬರ್ತದೆ. ಅವ್ನು ಬರೀ PSI ಪ್ರಿಪೇರ್ ಆಗಿರ್ತಾನೆ. ಅದ್ರ ಆಚೆ ಅವನಿಗೆ ಬೇರೆ ಎಕ್ಸಾಮ್ ಕೊಡೋದಕ್ಕೆ ಧೈರ್ಯನೇ ಇರೋಲ್ಲ. ಬೇರೆ ಎಲ್ಲೋ ಹೋಗಿ ಏನೋ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡೋಣ ಅಂದರೆ ಅದಕ್ಕೂ ಈಗ ನೀವು KFC ಮ್ಯಾಕ್ಡೊನಾಲ್ಡ್ ಕೆಲಸ ಮಾಡಿ ಅಂತಂದ್ರೆ ಇಂಗ್ಲೀಷ್ ಕೇಳ್ತಾರೆ. ಇವನು ಅದನ್ನೂ ಸಿಗೋದಿಲ್ಲ ನಿಮಗೆ. ಈ ಥರ ಒಂದು ಪೆಥೆಟಿಕ್ ಸಿಚುವೇಶನ್ ನಮ್ಮ ದೇಶದಲ್ಲಿದೆ. ಸರ್ಕಾರಗಳು ದೇ ಡೋಂಟ್ ಕೇರ್. ಆ್ಯಟಿಟ್ಯೂಡ್ ಇದೆಯಲ್ಲ, ಪೊಲಿಟಿಕಲ್ ಆ್ಯಟಿಟ್ಯೂಡ್ ಇದೆಯಲ್ಲ ಟುವರ್ಡ್ಸ್ ಕಾಮನ್ ಪೀಪಲ್ ವೆರಿ ವೆರಿ ಪೆಥೆಟಿಕ್ ಅದು.